ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾಪೆ. ಇವತ್ತು ಯಾವುದೇ ತಿಂಗಳ 1ರಿಂದ 9 ಅಂಕೆಯಲ್ಲಿ ಹುಟ್ಟಿದವರು ಹಾಗೂ ಯಾರಿಗೆಲ್ಲ ಅವರ ಡೆಸ್ಟಿನಿ ಅಂಕೆ ಅಥವಾ ಡ್ರೈವರ್ ಅಂಕೆ ಅಂತ ಹೇಳಿ ಏನು ಹೇಳ್ತೇವೆ, ಆ ಅಂಕೆ 1ರಿಂದ 9ರವರೆಗೆ ಬಂದಿರುವವರು ನಾನು ಹೇಳುವಂತಹ ಈ ಯಂತ್ರವನ್ನು ಬಳಸಿಕೊಂಡು ಹೇಗೆ ತಮ್ಮ ದೈನಂದಿನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು, ಪಾರಾಗಬಹುದು ಅನ್ನೋದಂತೂ ತಿಳಿಸಿಕೊಡ್ತೇನೆ. ಅದರ ಪ್ರಕಾರ ಮೊದಲನೆಯದಾಗಿ ಬರುವಂಥದ್ದು 1 ಅಂಕೆ. ಈ 1 ಅಂತೇಳಿ ಹೇಳಿದ್ರೆ ರವಿಯ ಅಂಕೆ. ಈ 1 ಅಂಕೆಯಲ್ಲಿ ಹುಟ್ಟಿದವರು ತುಂಬಾ ಧೈರ್ಯವಂತರು, ಪ್ರಾಮಾಣಿಕರು, ಬುದ್ಧಿವಂತರು, ನಿಷ್ಠಾವಂತರು ಮತ್ತು ಯಾವುದೇ ಒಂದು ಕೆಲಸವನ್ನು ಕೊಟ್ಟರು ಸುಲಭವಾಗಿ ಮಾಡಿಕೊಂಡು ಹೋಗುವಂತಹ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಆದರೆ 1 ಅಂಕೆ ವೀಕ್ ಆಗಿದ್ದಲ್ಲಿ ಈ ಯಾವುದೇ ಗುಣಲಕ್ಷಣಗಳು ಅವರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಇಂತಹ ಗುಣಲಕ್ಷಣಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಅಥವಾ ಸರ್ಕಾರಿ ಸಂಬಂಧಿತ ಯಾವುದೇ ಲಾಭಗಳನ್ನು ನೀವು ಪಡಿಬೇಕು, ಯಾವುದೇ ಗೌರ್ಮೆಂಟ್ ಕೆಲಸಕ್ಕೆ ನೀವು ಅಪ್ಲೈ ಮಾಡಿದ್ರು ಆಗ್ತಾ ಇಲ್ಲ, ಅದರಿಂದ ಲಾಭ ಬರ್ತಾ ಇಲ್ಲ, ನಿಮಗೆ ಸೆಲೆಕ್ಷನ್ ಆಗ್ತಾ ಇಲ್ಲ, ಮತ್ತು ನಿಮ್ಮ ಯಾವುದೇ ಕಾಗದ ಪತ್ರಗಳು ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದನ್ನು ನೀವು ಮಾಡಿಕೊಳ್ಳಲಿಕ್ಕೆ ಹೋಗ್ಲಿವಾಗ ತುಂಬಾ ತೊಂದರೆಗಳು ಬರ್ತಾ ಇದೆ ಅಂತಾದ್ರೆ 1, 10, 19 ಹಾಗೂ 28ರಲ್ಲಿ ಹುಟ್ಟಿದವರೊಂದಿಗೆ ಯಾರ ಡೆಸ್ಟಿನಿ ಅಂಕೆ 1 ಆಗಿ ಬರ್ತದೆಯೋ ಅವರು ನಾನು ಹೇಳುವಂತಹ ಈ ರವಿಯ ಯಂತ್ರವನ್ನು ಬಳಸಿಕೊಂಡು ಲಾಭವನ್ನು ಪಡಿಬಹುದು ಅಂತ ಹೇಳಿ ಹೇಳ್ತೀನಿ. ಈಗ ನಿಮ್ಗೆ ಡೆಸ್ಟಿನಿ ಅಂಕೆ ಅಂತ ಹೇಳಿದ್ರೆ ಏನು ಅಂತ ಒಂದು ಕನ್ಫ್ಯೂಷನ್ ಆಗಿರ್ಬೋದು. ನಾನು ನಿಮ್ಗೆ ಒಂದು ಉದಾಹರಣೆ ಮೂಲಕ ಅದನ್ನು ಕ್ಲಿಯರ್ ಮಾಡ್ತೇನೆ. ಉದಾಹರಣೆಗೆ 22/4/1982 ಅಂದ್ರೆ 22/4/1982 ಈ ಎಲ್ಲ ಅಂಕೆಗಳನ್ನು ನಾವು ಆ್ಯಡ್ ಮಾಡಿದಾಗ 28 ಬರ್ತದೆ. 28 ಅನ್ನು ಸಿಂಪ್ಲಿಫೈ ಮಾಡಿದಾಗ 2 + 8 = 10 ಅಂದ್ರೆ 1 ಆಗ್ತದೆ, ಅಂದ್ರೆ 1 ಬರ್ತದೆ. ಹೀಗೆ 22/4/82ರಲ್ಲಿ ಹುಟ್ಟಿದವರಿಗೆ ಡೆಸ್ಟಿನಿ ಅಂಕೆ 1 ಬರ್ತದೆ. ಅವರು ಈ ರವಿಯ ಯಂತ್ರವನ್ನು ಉಪಯೋಗಿಸಿಕೊಳ್ಬಹುದು ಅಂತೇಳಿ ಹೇಳಿ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ನಂತರ ಬರುವಂಥದ್ದು 2 ಅಂಕೆ ಚಂದ್ರನ ಅಂಕೆ. ಯಾರಿಗೆಲ್ಲ ತಮ್ಮ ಚಂದ್ರನಿಂದ ಸಹಾಯ ಸಿಗ್ತಾ ಇಲ್ಲ, ಅಥವಾ ತಾಯಿಯೊಂದಿಗೆ ಮನಸ್ತಾಪ ಇದೆ, ತಾಯಿ ಸಮಾನರೊಂದಿಗೆ ಮನಸ್ತಾಪ ಇದೆ, ಡೈಲಿ ಸೋರ್ಸ್ ಆಫ್ ಇನ್ಕಮ್ನಲ್ಲಿ ತೊಂದರೆ ಇದೆ, ಮತ್ತು ಲಿಕ್ವಿಡ್ ಕ್ಯಾಶ್ನಲ್ಲಿ ತೊಂದರೆ ಇದೆ, ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಕೈಯಲ್ಲಿ ಉಳಿತಾ ಇಲ್ಲ, ಸಂಪಾದನೆಗೆ ಸರಿಯಾದ ದಾರಿ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದವರೊಂದಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಆಂಗ್ಸೈಟಿಯಲ್ಲಿದ್ದೀರಿ, ಡಿಪ್ರೆಷನ್ನಲ್ಲಿದ್ದೀರಿ, ಹಾಗೂ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಇರುವಂತಹವರು 2, 11, 20 ಹಾಗೂ 29ರೊಂದಿಗೆ ಈ ಮೊದಲು ಹೇಳಿದಾಗೆ ಡೆಸ್ಟಿನಿ ಅಂಕೆ 2 ಅಂತೇಳಿ ಹೇಳಿ ಯಾರಿಗೆ ಬರ್ತದೋ ಅವರು ಈ ಚಂದ್ರನ ಯಂತ್ರವನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಯಿಂದ ಪಾರಾಗಬಹುದು. 3ನೇದಾಗಿ ಬರುವಂಥದ್ದು ಗುರುವಿನ ಅಂಕೆ. ಈ ಗುರುವಿನ ಅಂಕೆಯನ್ನು ಜ್ಞಾನಕಾರಕ ಅಥವಾ ವಿದ್ಯಾಕಾರಕ, ನಾಲೆಜ್ಗೆ ಸಂಬಂಧಪಟ್ಟದ್ದು ಅಂತೇಳಿ ಹೇಳ್ತೀವಿ. ಯಾರಾದರೂ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ಅಥವಾ ತುಂಬಾ ಕಲಿಬೇಕಾಗಿರ್ತದೆ, ತನ್ನ ತಲೆಯೊಳಗೆ ಇಷ್ಟೆಲ್ಲ ಹೇಗೆ ಕೂರಿಸಿಕೊಳ್ಳುವುದು, ತಾನು ಇಷ್ಟೆಲ್ಲ ಓದುವುದು ಹೇಗೆ ಅನ್ನುವಂತಹ ಡೌಟ್ ಇದ್ದು, ಅಥವಾ ಯಾರ ಗ್ರಿಡ್ಡಲ್ಲಿ 3 ಅಂಕೆ ಮಿಸ್ಸಿಂಗ್ ಆಗಿರ್ತದೆ, ಅಥವಾ ಗುರುವಿನ ಕೃಪಾ ಕಟಾಕ್ಷ ಯಾರಿಗೆ ಬೇಕು ಅಂತಿರ್ತದೋ, ಹೆಚ್ಚಿನ ಒಂದು ನಾಲೆಜ್ ಗೇನ್ ಮಾಡ್ಬೇಕಂತ ಹೇಳಿ ಯಾರಿಗೆಲ್ಲ ಮನಸ್ಸಿರ್ತದೋ, ಹಾಗೂ ಪ್ರತಿ ತಿಂಗಳ 3, 12, 21 ಹಾಗೂ 39ರಲ್ಲಿ ಹುಟ್ಟಿದವರೊಂದಿಗೆ ನಾನು ಮೊದಲೇ ಹೇಳಿದಾಗೆ 3 ಡೆಸ್ಟಿನಿ ಅಂಕೆ ಅಂತ ಹೇಳಿ ಯಾರಿಗೆ ಬಂದಿರ್ತದೆ ಅವರು ಈ ಗುರುವಿನ ಯಂತ್ರವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸಿಕೊಂಡು ಅದರ ಲಾಭವನ್ನು ಪಡಿಬಹುದು. ನಂತರ ಬರುವಂಥದ್ದು ರಾಹುವಿನ ಅಂಕೆ 4 ಅಂಕೆ. ಈ 4 ಅಂಕೆಯನ್ನು 4, 13, 22, 31ರೊಂದಿಗೆ ಯಾರ ಡೆಸ್ಟಿನಿ ಅಂಕೆ 4 ಆಗಿ ಬಂದಿರ್ತದೆಯೋ ಅವರು ತಮ್ಮ ಡೈಲಿ ರುಟೀನ್ ಲೈಫಲ್ಲಿ ಉಪಯೋಗಿಸಿಕೊಳ್ಳುವುದರೊಂದಿಗೆ ಯಾರಿಗೆ ಮನೆಯಲ್ಲಿ ತುಂಬಾ ತೊಂದರೆ, ಕಿರಿಕಿರಿ ಅನುಭವಿಸ್ತಾ ಇರ್ತೀರಿ, ಮನೆಯವರಲ್ಲಿಯೇ ವಾತಾವರಣ ಸರಿ ಇಲ್ಲದೆ ಇರುವಂಥದ್ದು, ಗಂಡ ಹೆಂಡತಿಯರಲ್ಲಿ ವೈಮನಸ್ಸು ಇರುವಂಥದ್ದು, ವಿನಾಕಾರಣ ಯಾವ್ದು ತಪ್ಪು ಅಂತ ಗೊತ್ತಿದೆಯೋ ಗೊತ್ತಿಲ್ಲದೆ ತುಂಬಾ ಸುಲಭವಾಗಿ ಮನೆಯವರೊಂದಿಗೆ ಎಲ್ಲರೊಂದಿಗೆ ಕಿರಿಕಿರಿ ಆಗ್ತಾ ಇರ್ತದೆ. ಆದ್ರೆ ರೀಸನ್ ಹುಡುಕಿದ್ರೆ ಯಾರು ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾಗುದಿಲ್ಲ. ಆ ತರದ ಪರಿಸ್ಥಿತಿಯಲ್ಲಿರುವವರಿಗೆ ಇದು ಪಿತೃದೋಷದ ಸಮಸ್ಯೆ ಅಂತೇಳಿ ಹೇಳಿ ನಾವು ಹೇಳ್ತೇವೆ. ಹೀಗೆ ಪಿತೃದೋಷದ ಸಮಸ್ಯೆಯೊಂದಿಗೆ ಪ್ರೇತ ಬಾಧೆ ಇದೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದ್ರೂ ಮಾಡಿದ್ದಾರೆ, ಅಥವಾ ಯಾರ ಗ್ರಿಡ್ ಅಲ್ಲಿ 4 ಅಂಕೆ
ಮಿಸ್ ಆಗಿರ್ತದೆಯೋ ಮತ್ತು ವಿಶೇಷವಾಗಿ ನಾಗನ ಸಂಬಂಧಿ ತೊಂದರೆ ಇದ್ದಲ್ಲಿ ಹಾಗೂ ಮಕ್ಕಳಾಗುವ ವಿಚಾರದಲ್ಲಿ ಮೆಡಿಕಲಿ ಫಿಟ್ ಇದ್ದು ತೊಂದರೆ ಬರ್ತಾ ಇದೆ ಎನ್ನುವಂಥವರು ಸಹ ಈ 4 ಅಂಕೆಯ ರಾಹುವಿನ ಯಂತ್ರವನ್ನು ಬಳಸಿಕೊಂಡು ಅದರಿಂದ ಬರುವಂತಹ ಲಾಭವನ್ನು ಪಡೆದುಕೊಳ್ಳಬಹುದು. ಇಂತಹ ವಿಶೇಷ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.